ಹಾಯ್ ಹಲೋ, ನಾನಿವತ್ತು ಪಾವ್ ಭಾಜಿನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಕ್ಯಾರೆಟ್, ಆಲೂಗಡ್ಡೆ ಹಾಗೂ ಬಟಾಣಿನ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿಟ್ಟಿರುವಂತಹ ಬೆಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ ಬೆಣ್ಣೆ. ಇದಕ್ಕೆ ಸಾಲ್ಟ್ ಹಾಕಿದ್ದೀನಿ. ಇವಾಗ ಆಲೂಗಡ್ಡೆ, ಕ್ಯಾರೆಟ್ ಹಾಗೆ ಸಣ್ಣ ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಬೆಣ್ಣೆನ ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಸಾಲ್ಟ್ ಹಾಕಿದ್ದೀನಿ ಆವಾಗಲೇ. ಇವಾಗ ಅರಿಶಿನ ಪುಡಿ ಹಾಕಿ ಬೇಯಲಿಕ್ಕೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಈರುಳ್ಳಿ, ದೊಡ್ಡದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಇದು ಕುಕ್ಕರಲ್ಲಿ ಇಟ್ಟಿದ್ದು ಬೆಂದಾಗಿದೆ. ಇದನ್ನ ಇವಾಗ ಸ್ಮ್ಯಾಶ್ ಮಾಡುವ. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡೋಣ. ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಭಾಜಿನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಫಸ್ಟಿಗೆ ಬೆಣ್ಣೆನ ಹಾಕೊಳ್ಳುವ. ಇವಾಗ ಬೆಣ್ಣೆ ಹಾಕಿದ್ದೀನಿ. ಅದಕ್ಕೆ ಆ ಥರ ಇದು ಸ್ವಲ್ಪ ಹೊಗೆ ಥರ ಬರ್ತಿದೆ. ಸರಿ ಆಗುತ್ತೆ ನೋಡಿ. ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ಈರುಳ್ಳಿನ ಹಾಕ್ಕೊಳ್ತೀನಿ. ಬೆಣ್ಣೆ ಜೊತೆಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ. ಆಮೇಲೆ ಸ್ವಲ್ಪವೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದ್ದವರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಸ್ಮೆಲ್ಲು. ಘಮನೇ ಒಳ್ಳೆ ಇದು ಕೊಡುತ್ತೆ. ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿ. ಆಮೇಲೆ ನಾನು ಇದಕ್ಕೆ ಪಾವ್ ಭಾಜಿನ ಪೌಡ್ರನ್ನ ತಂದಿರಲಿಲ್ಲ. ನಾನು ಇದನ್ನ ಮಸಾಲೆನ ಮನೇಲೇ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಮೊದಲಿಗೆ ಧನಿಯಾ, ಜೀರಿಗೆ ಮತ್ತು ಅದಕ್ಕೆ ಪಲಾವ್ ಎಲೆ, ಒಂದೆರಡು ಪೀಸ್ ಚಕ್ಕೆ, ಹಾಗೆ ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಾಗೆ ಒಣಮೆಣಸಿನಕಾಯಿನ, ಹಾಗೆ ಲವಂಗನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಗೊತ್ತಾಗಲಿಲ್ಲ ಅಂದರೆ ಪುನಃ ಹೇಳ್ತೀನಿ. ಒಣಮೆಣಸಿನಕಾಯಿ ಒಂದು 4ರಿಂದ 5 ಮತ್ತು ಖಾರ ಮೆಣಸಿನಕಾಯಿ 1-2, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಎಲೆ, ಸೋಂಪು ಕಾಳು, ಧನಿಯಾ ಹಾಗೂ ಲವಂಗ, ಚಕ್ಕೆ ಇವಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಬಂದು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನಾನು ಪೌಡ್ರ್ ಬದಲಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಬರುತ್ತೆ. ಪೌಡ್ರ್ಗಿಂತನೂ ಇದು ತುಂಬ ಸಖತ್ತಾಗಿ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಅಂಗಡಿ ಥರ ಪೌಡ್ರ್ಗಿಂತ ಇದು ರುಚಿಯಾಗಿರುತ್ತೆ. ನಾನು ಮಾಡಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನಾವೇ ಮನೆಯಲ್ಲೇ ಮಸಾಲೆ ಮಾಡ್ಕೋಬೋದು. ಪೌಡ್ರ್ ಹಾಕ್ಕೊಳ್ತೀವಿ ಅನ್ನೋರು ಹಾಕ್ಕೋಬೋದು. ನಾನು ನೋಡೋಣ ಅಂತ ಈ ಥರ ಟ್ರೈ ಮಾಡಿದೆ. ತುಂಬ ಟೇಸ್ಟಿಯಾಗಿ ಮತ್ತು ಸಖತ್ ರುಚಿಯಾಗಿ ಬಂದಿತ್ತು. ಹೌದು, ಅಂಗಡಿನ ಥರ ಅಗತ್ಯನೇ ಇರಲ್ಲ. ನೋಡಿ, ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ತಿದ್ದಾಗೆ ಸ್ಮೆಲ್ ಘಮ ಘಮ ಅನ್ನುತ್ತೆ. ಹಸಿ ವಾಸನೆ ಸ್ವಲ್ಪ ಹೋಗಬೇಕು ನೋಡಿ. ಇವಾಗ ಮಸಾಲೆನ ಹಾಕಿದ್ದೀನಿ. ಮಸಾಲೆನ ಹಾಕಿಬಿಟ್ಟು ನೋಡಿ, ಈ ಥರ ಪೇಸ್ಟ್ ಅಂಗಡಿ ಪೌಡ್ರ್ ಥರ ಬರಲ್ಲ. ಮನೆಯಲ್ಲೇ ಇರುವಂಥ ಅದಕ್ಕೆ ಬೇಕಾಗೋ ಐಟಮ್ ಮನೆಯಲ್ಲೇ ಇರುತ್ತಲ್ವ, ಅದನ್ನೇ ಹಾಕಿದ್ರಾಯ್ತು. ನೋಡ್ತಾರೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಬೆಣ್ಣೆಯಲ್ಲಿ ಆಲ್ರೆಡಿ ಸಾಲ್ಟ್ ಟೇಸ್ಟ್ ಇರುತ್ತೆ. ಜಾಸ್ತಿ ಸಾಲ್ಟ್ ಹಾಕೋಕ್ಕೆ ಹೋಗಬೇಡಿ. ಬೆಣ್ಣೆ ಆಲ್ರೆಡಿ ಸಾಲ್ಟ್ ಇರುತ್ತೆ, ಅದರಲ್ಲೇ ಸಾಲ್ಟಿನ ಟೇಸ್ಟ್ ಬರುತ್ತೆ. ಹಾಗಾಗಿ ಇವಾಗ ನಾನು ಮಿಕ್ಸಿಯಲ್ಲಿ ಮಸಾಲೆ ಆದ ಮಿಕ್ಸಿನ ಸ್ವಲ್ಪ ನೀರನ್ನು ತೊಳೆದು ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ
ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಬೆಣ್ಣೆ ಬೇಕಾದರೆ ಇನ್ನೂ ಹಾಕ್ಕೋಬೋದು. ನಾನಿಲ್ಲಿ ಬೇಯಿಸಿರೋ ತರಕಾರಿ ಹಾಕೋ ಮೊದಲು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತೀನಿ. ಒಗ್ಗರಣೆಗೂ ಬೆಣ್ಣೆ ಹಾಕ್ಕೊಳ್ತೀವಿ. ಪಾವ್ ಭಾಜಿ ಅಂದರೆ ಆ್ಯಕ್ಚುಲಿ ಎಲ್ಲರೂ ಬೆಣ್ಣೆನೇ ಯೂಸ್ ಮಾಡೋದು. ಇದು ಟೇಸ್ಟು ಸಖತ್ತಾಗಿರುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಜವಾಗೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಪೌಡ್ರ್ ಥರ ಬರಲ್ಲ, ಇದನ್ನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ. ಎಷ್ಟು ರುಚಿಯಾಗಿ ಬರುತ್ತೆ ಅಂತ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅಂತ. ಮಾಡೋದು ಸೇಮ್ ಮೆಥಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನೋಡಿ, ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನಾನು ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿ ಇವೆಲ್ಲ ಬೇಯಿಸಿಟ್ಕೊಂಡಿರ್ತಿಲ್ಲ, ಅದನ್ನ ಇದಕ್ಕೆ ಹಾಕ್ತೀನಿ ಇವಾಗ. ನೋಡಿ ಹಾಕ್ಕೊಂಡೆ. ಅದು ಪರಿಮಳ ಅಂತೂ ಸಖತ್ತಾಗಿದೆ. ಇದನ್ನ ಇವಾಗ ಮಿಕ್ಸ್ ಮಾಡಿಬಿಟ್ಟು, ಮೊದಲಿಗೆ ಹೇಳಿದೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಮಸಾಲೆನ ಹಾಕ್ಕೊಂಡಾಯಿತು. ಇದನ್ನ ಮಿಕ್ಸ್ ಮಾಡೋಣ. ಫೈನಲಿ ಇದನ್ನು ಕುದಿ ಬಂದು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ಬಾಜಿ ರೆಡಿ ಆಗುತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೆಣ್ಣೆ ಇನ್ನೂ ಹಾಕ್ಕೋಬೇಕನ್ನೋರು ಹಾಕ್ಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಜಾಸ್ತಿನೂ ಹಾಕ್ಕೊಬೇಡಿ, ಬೇಕಾದ್ರೆ 1 ಸ್ಪೂನ್ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಹೀಗೆ ತಿರುಸ್ತಾ ಇದೆ. ಇವಾಗ ನೋಡಿ ಕುದಿ ಬರ್ತಾ ಇದೆ. ಇವಾಗ ನಾನು ಲಾಸ್ಟಿಗೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಫೈನಲಿ ರೆಡಿ ಆಯಿತು ಬಾಜಿ. ಏನು ಟೇಸ್ಟ್ ಅಂತೀರ, ಸಖತ್ತಾಗಿರುತ್ತೆ. ಇವಾಗ ನೋಡಿ, ಇದು ಆಪ್ಷನಲ್ಲ. ನಾನು ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡಿದ್ದೀನಿ, 1-2-3 ಡ್ರಾಪ್ಸ್ ಅಷ್ಟೇ. ನೀವು ಬೇಕಾದರೆ ಹಾಕೋದು, ಬೇಡ ಅಂದರೆ ಬೇಡ. ಸ್ವಲ್ಪ ಹಾಕ್ಕೊಂಡಿರೋದು. ಇವಾಗ ನಾನು ಇದಕ್ಕೆ ಪಾವ್ ಬನ್ನನ್ನು ರೆಡಿ ಮಾಡ್ಕೊಳ್ಳುವ. ಬೆಣ್ಣೆ ಹಾಕಿ, ನಾನಿಲ್ಲಿ ಬೇರೆ ಥರ ಮಾಡ್ತೀನಿ, ಅಂಗಡಿಲಿ ಮಾಡ್ದಂಗೆ ಮಾಡೋಲ್ಲ. ಇಲ್ಲಿ ನಾನು ನನ್ನ ಮಗಳು ಹೇಳಿದ್ಲು ಅದ್ರೊಳಗೇ ಹಾಕಿ ಬೆಣ್ಣೆ ಹಾಕಬೇಕು ಅಂತ ಹೇಳಿದ್ಲು. ಹಂಗಾಗಿ ನಾನು ಅದ್ರೊಳಗೇ ಹಾಕಿ ಬೆಣ್ಣೆ ಹಾಕಿ ಈ ಥರ ತಯಾರು ಮಾಡ್ಕೊಳ್ತೀನಿ. ಅವಳಿಗೆ ತವಾ ಮೇಲೆ ಬೆಣ್ಣೆ ಹಾಕಿ ಈ ಥರ ಹಚ್ಚಬಾರ್ದಂತೆ, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಅದರೊಳಗಡೆ ಜಾಸ್ತಿ ಬೆಣ್ಣೆ ಹಾಕಿ ಈ ಥರ ಬೆಣ್ಣೆ ಸವರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಅದನ್ನ ಈ ಥರ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ಅದರೊಳಗಡೆ ಸ್ಲೈಸಾಗಿ ಕಟ್ ಮಾಡಿಕೊಂಡು ಆಲ್ರೆಡಿ ಗೊತ್ತಿರುತ್ತೆ. ಹೊರಗಡೆಗಿಂತ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಪಾವ್ ಬನ್ನನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ನಾನು ಮೊದಲಿಗೆ ಬೇರೆ ಥರ ಮಾಡಿದ್ದೆ. ಶಾಪಲ್ಲಿ ಹೇಗೆ ತವದ ಮೇಲೆ ಬನ್ನನ್ನು ಇದು ಮಾಡ್ತಾರೋ ಅದೇ ಥರ ಮಾಡಿದ್ದೆ. ಇವಾಗ ಮಗಳು ಈ ಥರ ಮಾಡಂದ್ಲು. ಇವಾಗ ಇದು ರೆಡಿಯಾಗಿದೆ. ಇದ್ರ ಜೊತೆಗೆ ಇವಾಗ ನಾವು ಬಾಜಿನ ಹಾಕ್ಕೊಂಡು ಸರ್ವ್ ಮಾಡೋಣ.
ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಇವಾಗ ನಾನು ಬಜ್ಜಿ ಹಾಕಿ ತೋರಿಸ್ತೀನಿ. ಹೀಗೆ ಮತ್ತೊಂದನ್ನು ನಾನು ಹೀಗೆ ಮಾಡ್ಕೊಳ್ತೀನಿ ಇವಾಗ. ನೋಡಿ ಇಲ್ಲಿ ಬಾಜಿ ಮತ್ತು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಇದು ತಿಂತಾಯಿದ್ರೆ ಏನು ಸಖತ್ತಾಗಿರುತ್ತೆ ಅಂತೀರಾ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈ ಥರ ಬಾಜಿನ ಮಾಡಿಕೊಂಡು ಆ ಮಸಾಲೆನ ರೆಡಿ ಮಾಡ್ಕೊಂಡು ತಿನ್ನಿ ನೋಡಿ. ಎಷ್ಟು ಜ್ಯೂಸಿಯಾಗಿದೆ, ಸಖತ್ತಾಗಿದೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.